ಎಲ್ಲರಿಗೂ ನಮಸ್ಕಾರ. ಮೈಸೂರು ವಂಡರ್ಸ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಹೋಸ್ಟ್ ಸುಜಾತ. ನಮ್ಮ ದುಬೈ ಟ್ರಿಪ್ಪಲ್ಲಿ ಎಲ್ಲ ಮೇಜರ್ ಅಟ್ರಾಕ್ಷನ್ನ ನಾವು ಆಲ್ರೆಡಿ ವಿಸಿಟ್ ಮಾಡಾಗಿದೆ. ಇವತ್ತು ಒಬ್ಬ ಫ್ಯಾಮಿಲಿ ಫ್ರೆಂಡ್ನ ಮೀಟ್ ಮಾಡೋದಕ್ಕೋಸ್ಕರ ನಾವು ಶಾರ್ಜಾಗೆ ಬಂದಿದ್ದೀವಿ. ಹಾಗೆ ಇಲ್ಲಿ ಶಾರ್ಜಾದಲ್ಲಿ ಒಂದು ವಿಸಿಟಿಂಗ್ ಪ್ಲೇಸ್ನ ನಾನು ನಿಮಗೆ ತೋರಿಸ್ತೀನಿ. ನಾವು ಬಂದಿರೋದು ಶಾರ್ಜಾ ಅಕ್ವೇರಿಯಂ. ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅದೇ ಶಾರ್ಜಾ ಅಕ್ವೇರಿಯಂ. ಅಲ್ಲಿ ಒಂದು ಮೊದಲು ನಾವು ಎಂಟರ್ ಆದಾಗ ಒಂದು ಮ್ಯೂಸಿಯಂ ಇದೆ. ಆ ಒಂದು ಮ್ಯೂಸಿಯಮಲ್ಲಿ ನಿಮಗೆ ಇಲ್ಲಿ ಮೊದಲು ಅವರು ಯಾವ ರೀತಿ ಈ ಒಂದು ಹಡಗನ್ನು ಮಾಡೋದಕ್ಕೆ ಶುರು ಮಾಡಿದ್ರು, ಆ ಹಡಗನ್ನು ಯಾವ ರೀತಿ ಅವರೇ ತಯಾರು ಮಾಡ್ತಾಯಿದ್ರು, ಆಮೇಲೆ ಅದರಿಂದ ಅವ್ರು ಹೇಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡೋದಕ್ಕೆ ಶುರು ಮಾಡಿದ್ರು ಅಂತ, ಈ ಒಂದು ಕಡಲ ತೀರವನ್ನು ಯಾವ ರೀತಿ ಅವರನ್ನು ಬಿಸ್ನೆಸ್ ಆಗಿ ಒಂದು ಯೂಸ್ ಮಾಡ್ಕೊಳ್ತಾ ಇದ್ರು ಅನ್ನೋದನ್ನು ಇಲ್ಲಿ ಈ ಒಂದು ಮ್ಯೂಸಿಯಮಲ್ಲಿ ಆ ಒಂದು ಸ್ಟೋರಿನ ಇದು ಹೇಳುತ್ತೆ. ಈ ಲೊಕೇಶನ್ ಬಂದು ದುಬೈಯಿಂದ ನಿಮಗೆ ಒಂದು 26 ಕಿಲೋಮೀಟರ್ ಆಗುತ್ತೆ. ಅರೌಂಡ್ 30 to 45 ಮಿನಿಟ್ಸ್ ಡ್ರೈವ್ ಆಗುತ್ತೆ. ನೀವು ಬಸ್ ಮೂಲಕನಾದರೂ ಬರ್ಬೋದು ಅಥವಾ ಕಾರ್ ಬುಕ್ ಮಾಡ್ಕೊಂಡು ಕೂಡ ಬರ್ಬೋದು. ಇದು ಶಾರ್ಜಾ ಅಲ್ಲಿ ಅಲ್ ಖಾನ್ ಅನ್ನೋ ಒಂದು ಲೊಕೇಶನಲ್ಲಿ ಲೊಕೇಟೆಡ್ ಆಗಿದೆ. ಮ್ಯೂಸಿಯಂ ನೋಡ್ಕೊಂಡ ತಕ್ಷಣ ಇಲ್ಲಿ ಒಳಗಡೆ ಬಂದಾಗ ನಿಮಗೆ ಇಲ್ಲಿ ದೊಡ್ಡದಾದಂತಹ ಒಂದು ಅಕ್ವೇರಿಯಂ ನಿಮಗೆ ಕಾಣಿಸುತ್ತೆ. ಈ ಒಂದು ಅಕ್ವೇರಿಯಂನಲ್ಲಿ ನಾನಾ ರೀತಿಯ ಫಿಶ್ಗಳು ಇಲ್ಲಿ ಇದೆ. ಡಿಫ್ರೆಂಟ್ ಆಗಿರೋದು, ನೀವು ನೋಡಿಲ್ದೇ ಇರೋಂಥ ಮೀನುಗಳನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು, ಆ ಥರದ್ದಿದೆ. ಮತ್ತು ಇಲ್ಲಿ ಶಾರ್ಕ್ ಕೂಡ ಇದೆ. ಟೋಟಲ್ ಒಂದು 20 ಅಕ್ವೇರಿಯಮ್ಸ್ ಇಲ್ಲಿ ನೀವು ನೋಡ್ಬೋದು. ಕೆಲವೊಂದು ಮೀನುಗಳಲ್ಲಿ ಯಾವ ಥರ ಇದೆ ಅಂತಂದರೆ ಅದು ರಿಯಲ್ ಆಗಿ ಅದು ಮೀನೇನಾ ಅಥವಾ ಬೇರೆ ಇನ್ನೇನಾ ಅಂತ ಅನ್ನೋ ಥರನೂ ಕಾಣುತ್ತೆ. ಕೆಲವೊಂದು ಸ್ಟೋನ್ ಆಕಾರದಲ್ಲೇ ಸ್ಟೋನ್ ಡಿಸೈನಲ್ಲೇ ಇದೆ. ಕೆಲವೊಂದು ಈ ಮುಳ್ಳಿನ ಗಿಡ ಥರ ಇದೆ, ಬಟ್ ನಾವು ಅದನ್ನು ಗಿಡ ಅಂದ್ಕೊಳ್ತೀವಿ, ಪ್ಲಾಂಟ್ ಅಂದರೆ ವಾಟರ್ ಬೇಸ್ಡ್ ಪ್ಲಾಂಟ್ ಅಂತ ಅಂದ್ಕೊಳ್ತೀವಿ, ಬಟ್ ಅದು ಆ್ಯಕ್ಚುಲಿ ಫಿಶ್ ಆಗಿರುತ್ತೆ. ಆ ಥರ ಒಂದು ಮೀನುಗಳನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಈ ಒಂದು ಅಕ್ವೇರಿಯಂನ ಒಂದು ಶಾರ್ಜಾನ್ನ ಒಂದು ಲಾರ್ಜೆಸ್ಟ್ ಮತ್ತು ಗೌರ್ಮೆಂಟ್ ಎಜುಕೇಷನಲ್ ಮರೀನ್ ಸೆಂಟರ್ ಅಂತ ಕೂಡ ಹೇಳ್ತಾರೆ. ಈಗ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ನಿಮಗೆ ಜನರು ಕೂಡ ಕಾಣ್ತಾ ಇದ್ದಾರೆ. ಅವರು ಇರೋದು ಈಗ ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡಿದ್ದಾರೆ, ನಾವು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ. ಗ್ರೌಂಡ್ ಫ್ಲೋರಲ್ಲಿ ಜನರು ಓಡಾಡ್ತಾ ಇರೋದು, ಪ್ಲಸ್ ಅವ್ರ ಮೇಲ್ಗಡೆ ಆರ್ಚ್ ಆಕಾರದಲ್ಲಿ ಈ ಒಂದು ಅಕ್ವೇರಿಯಂ ಇರೋದು ನಮಗೆ ಕಾಣಿಸ್ತಾ ಇದೆ. ಟೈಮಿಂಗ್ ಬಗ್ಗೆ ನಾನು ಹೇಳೋದಾದರೆ ಇದು ಸ್ಯಾಟರ್ಡೇಯಿಂದ ಥರ್ಸ್ಡೇ ತನಕ ಬೆಳಗ್ಗೆ 8 AM ಇಂದ ನೈಟ್ 8 PM ತನಕ ಓಪನ್ ಇರುತ್ತೆ. ಫ್ರೈಡೇ ದಿನ ಇದು ಸಂಜೆ 4 PM ಇಂದ ಹಿಡಿದು 10 PM ತನಕ ಇದು ಓಪನ್ ಇರುತ್ತೆ. ಬಟ್ ನಾನು ಇದನ್ನು ನಿಮಗೆ ಮೋಸ್ಟ್ ವಿಸಿಟಿಂಗ್ ಪ್ಲೇಸ್ ಅಥವಾ ಮೋಸ್ಟ್ ಅಟ್ರಾಕ್ಷನ್ ಪ್ಲೇಸು ನೀವು ವಿಸಿಟ್ ಮಾಡಲೇಬೇಕಾಗಿರುವಂಥ ಪ್ಲೇಸ್ ಅಂತ ನಾನು ರೆಕಮೆಂಡ್ ಮಾಡಲ್ಲ. ಜಸ್ಟ್ ಲೈಕ್ ನಿಮಗೆ ಎಲ್ಲ ಪ್ಲೇಸ್ ನೋಡಿದ್ಮೇಲೆ ಒಂದು ಸ್ವಲ್ಪ ಟೈಮ್ ಮಿಕ್ಕಿದೆ, ಯು ಕ್ಯಾನ್ ಎಕ್ಸ್ಪ್ಲೋರ್ ಸಮಥಿಂಗ್ ಅಂತ ಅಂದಾಗ ನೀವು ಇಲ್ಲಿಗೆ ಬರ್ಬೋದು. ಹೊರಗಡೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಜಾಗ ಇದೆ, ಕಾಫಿ ಶಾಪ್ ಇದೆ. ಹಾಗಾಗಿ ನಾವು ಇಲ್ಲಿ ಮಕ್ಕಳು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಲಿ, ಹಾಗೆ ನಾವು ಒಂದು ಸ್ವಲ್ಪ ವ್ಯೂ ನೋಡಿಕೊಂಡು ಕಾಫಿ ಕುಡ್ಕೊಂಡು ಬರ್ಬೋದು ಅಂದ್ಕೊಂಡು ವಿಸಿಟ್ ಮಾಡಿರೋಂಥ ಪ್ಲೇಸ್ ಇದು. ಇಲ್ಲಿಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಕೊಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.